ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಪ್ರಿಯ ವಿದ್ಯಾರ್ಥಿಗಳೇ, ಫೆಬ್ರವರಿ 11 ಅಂದರೆ ಇವತ್ತು ಬಿಟ್ಟು ನಾಳೆ ನಾಡಿದ್ದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಕಾಂತಕುಮಾರ್ ಸರ್ ಅವರ ನೇತೃತ್ವದಲ್ಲಿ. ಸ್ಪರ್ಧಾರ್ಥಿಗಳೇ, ನಿಮಗೆ ಗೊತ್ತು ಯಾಕೆ ನಡೀತಾ ಇದೆ ಅಂತೇಳಿ. ನಿಮಗೆ ಗೊತ್ತು, ಕಳೆದ 2-3 ವರ್ಷಗಳಿಂದ ಯಾವುದೇ ಸರಿಯಾದ ನೋಟಿಫಿಕೇಷನ್ಗಳಾಗ್ತಾ ಇಲ್ಲ. ಎಷ್ಟೋ ವಿದ್ಯಾರ್ಥಿಗಳು ಮನನೊಂದ್ಕೊಂಡಿದ್ದಾರೆ. ಎಷ್ಟೋ ವಿದ್ಯಾರ್ಥಿಗಳು ಮನನೊಂದುಕೊಳ್ಳೋದು ಅಷ್ಟೇ ಅಲ್ಲದೆ ಕುಟುಂಬಗಳಲ್ಲೂ ಸಹ ಅವರಿಗೆ ತುಂಬ ತೊಂದರೆ ಆಗ್ತಾ ಇದೆ. ನಿಮಗೆ ಗೊತ್ತು, ಬಡ ವಿದ್ಯಾರ್ಥಿಗಳು ಮತ್ತು ಮಿಡಲ್ ಕ್ಲಾಸ್ ವಿದ್ಯಾರ್ಥಿಗಳೇ ಜಾಸ್ತಿ ಸರ್ಕಾರಿ ಹುದ್ದೆಯ ಹಂಬಲದಲ್ಲಿರುವವರು. ಯಾಕಂದ್ರೆ ನಮಗೆ ಬೇರೆ ಆಪ್ಷನ್ ಇರೋಂಗಿಲ್ಲ. ನಮಗೆ ಅದೇ ಒಂದು ಮೂಲ ಆಧಾರ ಆಗಿರುತ್ತೆ. ಹಾಗಾಗಿ ಸರಿಯಾದ ನೋಟಿಫಿಕೇಷನ್ ಆಗದೇ ಇರುವ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ. ವಿದ್ಯಾರ್ಥಿಗಳು ಸಹಕರಿಸಬೇಕು, ಭಾಗಿಯಾಗಬೇಕಂತ ಕೇಳ್ತಾ ಇದ್ದೀನಿ. ಅದರಲ್ಲಿ ನಾವು ಸಹ ಭಾಗಿಯಾಗ್ತಾ ಇದ್ದೀವಿ. ಇನ್ನೂ ಎಷ್ಟು ದಿನಗಳ ಕಾಲ ಹೀಗೆ ಅಂತ ಸುಮ್ಮನೆ ಕೂರೋದು ಅಲ್ವಾ? ನೋಟಿಫಿಕೇಷನ್ ಆಗಬೇಕು, ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸ್ಕೋಬೇಕು. ಬಟ್ ಆಗ್ತಾ ಇಲ್ಲ. ಪ್ರಾಬ್ಲಮ್ಸ್ಗಳು ಅಂತ ಬಂದಾಗ ನಿಮಗೆ ಗೊತ್ತು, ನಾನು ನೋಡಿದ್ದೀನಿ ಧಾರವಾಡ, ಬಿಜಾಪುರ, ಬೆಂಗಳೂರಿನಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಪಾಪ ಮನೆಯಲ್ಲಿ ದುಡ್ಡನ್ನು ಕೇಳದೆ ಹೋಟೆಲಲ್ಲಿ ಕೆಲಸ ಮಾಡೋದಾಗಲಿ ಅಥವಾ ಈ ಕಿರಾಣಿ ಸ್ಟೋರಲ್ಲಿ ಕೆಲಸ ಮಾಡೋದಾಗಲಿ, ಹೀಗೆ ಹೊರಗಡೆ ತಮ್ಮ ಆರ್ಥಿಕ ಜೀವನ ರೂಪಿಸಿಕೊಳ್ಳಬೇಕೆಂಬ ಉದ್ದೇಶವನ್ನಿಟ್ಟುಕೊಂಡು ದಿನಕ್ಕೆ 5-6 ಗಂಟೆಗಳ ಕಾಲ ಕೆಲಸ ಮಾಡಿ ಬಂದ ಹಣದಿಂದ ಪಾಪ ಅವು ಲೈಬ್ರರಿ ಅಂತ, ತಮ್ಮ ಉಪಹಾರ ಅಂತ, ತಮ್ಮ ವಸತಿ ಅಂತ ಪಾಪ ಎಷ್ಟೋ ಪೇಚಾಡ್ತಿದ್ದಾರೆ. ನೋಡಿದರೆ ತುಂಬ ಬೇಜಾರಾಗುತ್ತೆ. ಬಟ್ ಆದರೂ ತುಂಬ ಸಂತೋಷ ಒಂದೇನಂತಂದರೆ ಅವರಿಗೆ ಆ ಹಂಬಲ ಇದೆ. ಏನಾದರೂ ಒಂದು ಸರ್ಕಾರಿ ಹುದ್ದೆ ಮಾಡಿಕೊಳ್ಳಲೇಬೇಕೆಂದು, ಈ ರಾಜ್ಯದ ಆಡಳಿತ ಚುಕ್ಕಾಣಿ ನೀಡಬೇಕಂತಂದೇಳಿ ಅವರ ಒಂದು ಹಂಬಲದಲ್ಲಿದ್ದಾರೆ. ರಾಜ್ಯ ಸರ್ಕಾರ ಅದರ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಬೇಕು. ಈ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ನೀವು ದಯಮಾಡಿ ಹೇಳ್ತಾ ಇದ್ದೀನಿ, ಆಟ ಆಡಬೇಡಿ. ಯಾಕಂದರೆ ಪಾಪ ಅವರು ಇಷ್ಟು ವರ್ಷಗಳ ಕಾಲ, ನಿರಂತರ 2-3 ವರ್ಷಗಳ ಕಾಲ ಓದಿದ ವಿದ್ಯಾರ್ಥಿಗಳಿದ್ದಾರೆ. ಎಂಥ ಪ್ರಾಬ್ಲಮ್ ಇದೆ, ಎಂಥ ಸಿಚುವೇಶನ್ ಇದೆ ಪ್ರೆಸೆಂಟ್ ಅಂತಂದರೆ, ಪಾಪ ಮಕ್ಕಳನ್ನ ಓದಬೇಕಂತಂದೇಳಿ ಪೇರೆಂಟ್ಸು ಬೇರೆ ಊರಿಗೆ ಕಳಿಸಿದಾಗ 2-3 ವರ್ಷ ಆಯಿತು, ಇನ್ನೂ ನಿನ್ನ ನೌಕರಿ ಇಲ್ಲ, ಏನಿಲ್ಲ, ಅಲ್ಲೇನು ಮಾಡ್ತಾ ಇದೆಯಾ ಬಾ ಅಂತಂದೇಳಿ ಒಳ್ಳೆ ಕರೆದಾಗ ಪಾಪ ಮಕ್ಕಳು ಏನು ಮಾಡ್ಬೇಕ್ರಿ ಹೇಳಿ? ನೀವೇ ಹೇಳಿ. ನೀವು ಕಾಲ್ಫಾರ್ಮೇ ಇಲ್ಲ, ಏನೂ ಇಲ್ಲ ಅಂತಂದರೆ ಆ ಮಕ್ಕಳಿಗೆ ಯಾವ ಒಂದು ಇದರ ಮೇಲೆ ಅವರು ಪೇರೆಂಟ್ಸ್ ಹತ್ರ ಉತ್ತರ ಕೊಡಬೇಕನ್ನೋದು ಗೊತ್ತಾಗ್ತಿಲ್ಲ. ಆ ಕಡೆ ಪಾಪ ಪೇರೆಂಟ್ಸ್ದು ಪ್ರಾಬ್ಲಮ್ಮು, ಈ ಕಡೆ ಮಕ್ಕಳಿಗೆ ಕಾಲ್ಫಾರ್ಮ್ ಆಗ್ತಾ ಇಲ್ಲ ಅಂತ ಇವರಿಗೂ ಪ್ರಾಬ್ಲಮ್ಮು. ಎರಡರ ನಡುವೆ ಬಿದ್ದು ಮಕ್ಕಳು ಒದ್ದಾಡ್ತಿದ್ದಾರೆ. ಅಷ್ಟೆಲ್ಲ ಯಾಕೆ, ಎಷ್ಟೋ ಶಿಕ್ಷಕರು ಸಹ ಇದರಲ್ಲಿ ಮನನೊಂದ್ಕೊಂಡಿದ್ದಾರೆ. ಹೌದಾ? ಕಾಲ್ಫಾರ್ಮ್ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ನಮಗೂ ಸಹ ಸರಿಯಾಗಿ ಯೂಟ್ಯೂಬಲ್ಲಿ ಕ್ಲಾಸ್ ಮಾಡೋದಾಗ್ತಾ ಇಲ್ಲ. ಏನು ಮಾಡಿದ್ರೆ ಏನಾಯ್ತು ಬಿಡಪ್ಪ ಅನ್ನಿಸ್ತಾ ಇದೆ. ಅಲ್ಲ, ನಮ್ಮ ಒಂದು ಶಕ್ತಿಯನ್ನು ನೀವೇ ಈ ರೀತಿ ಕಟ್ಟಿ ಹಾಕಿದರೆ ಹೇಗೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಎಸ್, ಇರಲಿ ಪ್ರಿಯ ವಿದ್ಯಾರ್ಥಿಗಳೇ, ಈ ಪ್ರತಿಭಟನೆಯಲ್ಲಿ ಸಹ ನಾನು ಭಾಗಿಯಾಗ್ತಾ ಇದ್ದೀನಿ. ಕಾಂತಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಉತ್ತಮ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಎಲ್ಲ ವಿದ್ಯಾರ್ಥಿಗಳು ಭಾಗಿಯಾಗಬೇಕಂತ ಕೇಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಸ್ ವಿದ್ಯಾರ್ಥಿಗಳೇ, ಹಾಗಾದರೆ ಬೆಂಗಳೂರಿನಲ್ಲಿ ಬೆಳಿಗ್ಗೆ 10 ಗಂಟೆಗೆ ಫ್ರೀಡಂ ಪಾರ್ಕಲ್ಲಿ ಸಿಗೋಣ ಅಂತ ಹೇಳ್ತಾ, ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಮೇನ್ ಉದ್ದೇಶ ಏನಪ್ಪ ಅಂತಂದರೆ, ಈ ಒಂದು ವರ್ಷದಲ್ಲಿ ಸಂಪೂರ್ಣವಾಗಿ ಎಲ್ಲ ಕಾಲಾಗಿ ಪ್ರತಿ ವಿದ್ಯಾರ್ಥಿಗಳು ನೌಕರಿ ಮಾಡ್ಕೋಬೇಕು ಅಂತ ಒಂದು ಉದ್ದೇಶವನ್ನಿಟ್ಟುಕೊಂಡು ನಾವು ಈ ಒಂದು ಪ್ರತಿಭಟನೆಗೆ ಧುಮುಕ್ತಾ ಇದ್ದೀವಿ. ಅದಕ್ಕೆ ನೀವು ಸಹಕರಿಸಬೇಕಂತ ಹೇಳ್ತಾ, ಓಕೆ ವಿದ್ಯಾರ್ಥಿಗಳೇ, ಅಲ್ಲಿ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದ.